ಜಿಲ್ಲೆಗಳಲ್ಲೂ ಕೂಡ ಈಗ ಸಂಭ್ರಮ ಆಚರಣೆಗೆ ಕೊನೆನೇ ಇಲ್ಲ. ಅಲ್ಲೂ ಕೂಡ ಈಗ ಜೋರಾಗಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲೂ ಕೂಡ ಅಷ್ಟೇ ಯಾವ ರೀತಿಯಾಗಿ ಈಗ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಕೇಕ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬರ್ತಾ ಇದೆ. ಬೇಕರಿಗಳ ಮಾಲೀಕರು ಹೆಚ್ಚು ಸಿಬ್ಬಂದಿ ನಿಯೋಜಿಸಿಕೊಂಡು ಕೇಕ್ಗಳನ್ನು ತಯಾರಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ವಿಜಯ್ ಜಾಗಟ್ಕಲ್ ಅಲ್ಲಿಂದನೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಿಸಿಲ ನಾಡು ರಾಯಚೂರು ಜನ ಕೂಡ ಅದ್ಧೂರಿಯಾಗಿ ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಸ್ವಾಗತಿಸಲಿಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೇಕ್ನ ವಿಚಾರಕ್ಕೆ ಬಂದರೆ ನಿಜಕ್ಕೂ ಕೂಡ ಈ ವರ್ಷ ಭರ್ಜರಿಯಾದ ವ್ಯಾಪಾರ ಆಗ್ತಿರುವಂಥದ್ದು. ನಾವೀಗ ಒಂದು ಬೇಕರಿಯಲ್ಲಿ ನಿಮಗೆ ಕೇಕ್ಗಳನ್ನು ತೋರಿಸ್ತಾ ಇದ್ದೀವಿ. ತುಂಬ ತರಾವರಿಯಾದಂಥ ಕೇಕ್ಗಳನ್ನ ಇವರು ತಯಾರು ಮಾಡಿರುವಂಥದ್ದು. ಪ್ರತಿ ವರ್ಷಕ್ಕಿಂತ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಕೇಕ್ಗಳನ್ನ ಮಾಡಿರುವಂಥದ್ದು. ಕಾರಣ ಹೆಚ್ಚು ಡಿಮ್ಯಾಂಡ್ ಬಂದಿರುವಂಥದ್ದು ಕೇಕ್ಗಳಿಗೆ. ಹೀಗಾಗಿ ಇವರು ಕೇಕ್ಗಳನ್ನ ತಯಾರಿಸಲಿಕ್ಕೆ ಬೇರೆ ರಾಜ್ಯದಿಂದ ಚೆಫನ್ನು ಕರೆಸಿ ಕೇಕ್ಗಳನ್ನ ತಯಾರು ಮಾಡ್ತಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರತಿ ವರ್ಷ ಕೇವಲ ಒಂದು 100-200 ಕೇಕ್ಗಳು ಆರ್ಡರ್ ಆಗ್ತಾ ಇತ್ತು, ಮಾರಾಟ ಆಗ್ತಾ ಇತ್ತು. ಆದರೆ ಈ ವರ್ಷ 600ಕ್ಕೂ ಹೆಚ್ಚು ಕೇಕ್ಗಳನ್ನ ಇವರು ತಯಾರು ಮಾಡಿದ್ದಾರೆ ಮತ್ತು ಇನ್ನೂ ಹೆಚ್ಚು ಕೇಕ್ಗಳನ್ನ ತಯಾರು ಮಾಡುವಂಥ ಟಾರ್ಗೆಟ್ ಇವರ ಮುಂದೆ ಇರುವಂಥದ್ದು. ಕಾರಣ ಈ ವರ್ಷ ಕೇಕ್ಗಳಿಗೆ ಹೆಚ್ಚು ಬೇಡಿಕೆ ಬಂದಿರುವಂಥದ್ದು. ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಐಸ್ ಕೇಕ್ ಇರ್ಬೋದು, ಪೈನಾಪಲ್ ಕೇಕ್ ಇರ್ಬೋದು, ಚಾಕ್ಲೇಟ್ ಕೇಕ್ ಇರ್ಬೋದು, ಬ್ಲ್ಯಾಕ್ ಕರೆಂಟ್ ಕೇಕ್ ಇರ್ಬೋದು, ಈ ಥರ ಬೇರೆ ಬೇರೆ ವೆರೈಟಿ ಆದಂಥ ಬೇರೆ ಬೇರೆ ಫ್ಲೇವರ್ನ ಬೇರೆ ಬೇರೆ ಟೇಸ್ಟ್ನ ಕೇಕ್ಗಳನ್ನ ಇವರು ಮಾಡಿರುವಂಥದ್ದು ನಾವು ನಿಮ್ಗೆ ನೋಡ್ತಾ ಇದ್ವಿ. ಎಷ್ಟು ಬಣ್ಣ ಬಣ್ಣದಲ್ಲಿ ಕೇಕ್ಗಳು ಕಾಣ್ತಾ ಇದ್ದಾವೆ, ಅಷ್ಟು ವೆರೈಟಿ ಆದಂತಹ ಕೇಕ್ಗಳನ್ನ ಇವರು ತಯಾರು ಮಾಡಿದ್ದಾರೆ. ಯಾಕಂದರೆ ಈ ವರ್ಷ ನಿಜಕ್ಕೂ ಕೂಡ ಬಿಸಿಲನಾಡು ರಾಯಚೂರಲ್ಲೂ ಕೂಡ 2025 ಅದ್ಧೂರಿಯಾಗಿ ಸ್ವಾಗತ ಮಾಡಲಿಕ್ಕೆ ಜನ ಕೂಡ ತಯಾರಾಗಿದ್ದಾರೆ. ಹೀಗಾಗಿ ಕೇಕ್ನ ವ್ಯಾಪಾರ ಕೂಡ ಜೋರಾಗಿ ನಡೆದಿದೆ ಅಂತಲೇ ಹೇಳ್ಬೋದು. ಈ ಒಂದು ಬೇಕರಿಯ ಮಾಲೀಕರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈ ವರ್ಷ ಕೇಕ್ಗಳ ಡಿಮ್ಯಾಂಡ್ ಹೇಗಿದೆ? ಕೂಲ್ ಕೇಕ್ ಆಗಿ ಹೋಗುತ್ತೆ, ಹಂಗಾಗಿ ನಾವೆಲ್ಲ ಪ್ರಿಪೇರ್ ಮಾಡ್ತೀವಿ. ಪ್ರತಿ ವರ್ಷ 400-500 ಇರುತ್ತೆ. ಈ ಸಲ ಒಂದು 50-100 ಪೀಸ್ ಜಾಸ್ತಿ ಮಾಡಿದ್ವಿ. ಪೈನಾಪಲ್ ಇದೆ ನಮ್ಮ ಹತ್ರ, ಬ್ಲ್ಯಾಕ್ ಫಾರೆಸ್ಟ್ ಇದೆ, ನಾರ್ಮಲ್ ಕೇಕ್ ಇದೆ, ಕೂಲ್ ಕೇಕ್ ಇದೆ. ನಿಮಗೆ ನಾರ್ಮಲ್ ಕೇಕು ಸ್ಟಾರ್ಟಿಂಗ್ ½ kg ಇರುತ್ತೆ, 2 kg ವರೆಗೆ ರೆಡಿ ಇರುತ್ತೆ. ಅದ್ರ ಮೇಲೆ ಹೆಚ್ಚಿಗೆ ಬೇಕಾದರೆ ನೀವು ಕಸ್ಟಮರ್ ಆರ್ಡರ್ ಕೊಟ್ಟಂಗೆಲ್ಲ ನಾವು ಮಾಡ್ತೇವೆ. ಸುತ್ತಪಕ್ಕ ಎಲ್ಲ ಆಫೀಸೆಲ್ಲ ಚೆನ್ನಾಗಿ 13 ವರ್ಷದಿಂದ ನಾನು ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ನಾನು ಅಯ್ಯಂಗಾರಲ್ಲೇ ಮುಂಚೆ ಕೆಲಸ ಮಾಡಿದ್ದೀನಿ. ಹಂಗಾಗಿ ನಂದು ಎಲ್ಲ ಕ್ವಾಲಿಟಿ ನೀಟಾಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ, ಎಲ್ಲ ಚೆನ್ನಾಗಿದೆ ಮೇಂಟೈನ್ ಮಾಡ್ತೀವಿ ಸರ್. ಒಟ್ಟಾರೆಯಾಗಿ ಏನು ಈ ವರ್ಷ ನಿಜಕ್ಕೂ ಬೇಡಿಕೆ ಜಾಸ್ತಿ ಇರೋದ್ರಿಂದ ಹೆಚ್ಚು ಕೇಕ್ಗಳನ್ನ ತಯಾರು ಮಾಡಿದ್ವಿ ಮತ್ತು ಹೊಸ ಹೊಸ ವೆರೈಟಿಗಳನ್ನ ಕೇಕ್ಗಳ ತಯಾರು ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿನ ಏನು ಬೇಕರಿ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಎಲ್ಲವನ್ನ ಒಟ್ಟಾಗಿ ಹೇಳೋದಾದರೆ ನಿಜಕ್ಕೂ ಕೂಡ 2025 ಸ್ವಾಗತ ಮಾಡಲಿಕ್ಕೆ ರಾಯಚೂರಿನ ಜನ ಕೂಡ ತುಂಬ ಉತ್ಸುಕರಾಗಿದ್ದಾರೆ ಮತ್ತು ಹೀಗಾಗಿ ಏನು ಕೇಕ್ನ ವ್ಯಾಪಾರ ಕೂಡ ಜೋರಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.